ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೇಸಿಗೆಯಲ್ಲೆಲ್ಲ ಗಿಡಗಳು ಬಾಡೋದಂಗೆ ಆಗಿರುತ್ತೆ. ನಾವು ಪ್ರತಿದಿನ ನೀರು ಹಾಕಿದ್ರೂ ಕೂಡ ಗಿಡ ಬಾಡೋಗಿರುತ್ತೆ. ಹಾಗೆ ಈ ಗಿಡಗಳಿಗೆಲ್ಲ ಇನ್ಫೆಕ್ಷನ್ ಆಗಿರುತ್ತೆ. ಈ ಥರ ವೈಟ್ಗೆ ಗಿಡಗಳಿಗೆ ಕಾಯಿಲೆ ಬಂದಿರೋ ಥರ ಆಗಿರುತ್ತೆ. ನಾವು ಎಷ್ಟೇ ನೀರು ಹಾಕಿದ್ರೂ ಗಿಡ ಫ್ರೆಶ್ ಆಗಿರೋದಿಲ್ಲ. ನೋಡಿ, ಈ ಥರ ಗ್ರೀನಾಗಿ ಫ್ರೆಶ್ ಆಗಿ ಗಿಡ ಇರಬೇಕು ಅಂತ ಅಂದರೆ ನಾವು ಮನೆಯಲ್ಲೇ ಹೋಮ್ ಮೇಡ್ ಫರ್ಟಿಲೈಸರ್ ತೋರಿಸ್ತಾ ಇದ್ದೀನಿ ನಾನು. ಆರ್ಗ್ಯಾನಿಕ್ ಆಗಿ ನಾವು ಮನೇಲೇ ಈಸಿಯಾಗಿ ನಾವು ಬಿಸಾಡೋ ವಸ್ತುವಿಂದ ನಾವು ಒಂದು ಫರ್ಟಿಲೈಸರ್ನ ಮನೇಲೇ ರೆಡಿ ಮಾಡ್ಕೋಬೋದು. ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಇದು ಸೇಫ್ ಕೂಡ. ನಾವು ಕೈಯಲ್ಲಿ ಮುಟ್ಟಿದ್ರೂ ಏನೂ ಆಗೋದಿಲ್ಲ, ಸ್ಮೆಲ್ ಕೂಡ ಏನೂ ಆಗೋದಿಲ್ಲ, ತುಂಬ ಸೇಫ್ ಆಗಿರುತ್ತೆ. ನನಗೆ ಫಸ್ಟ್ ಖಾಲಿ ಬಾಟಲ್ ತೊಗೊಂಡಿದ್ದೀನಿ. ನೋಡಿ, ಪ್ಲಾಸ್ಟಿಕ್ದು ಬಾಟಲ್ ತೊಗೊಂಡಿದ್ದೀನಿ. ನಾವು ಈರುಳ್ಳಿ ಸಿಪ್ಪೆ ಡೈಲಿ ಬಳಸ್ತಾ ಇರ್ತೀವಿ ಅಡುಗೆಗೆಲ್ಲ. ಆ ಈರುಳ್ಳಿ ಸಿಪ್ಪೆನ ತೆಗೆದುಬಿಟ್ಟು ಒಂದು ಕಂಟೈನರ್ ಈ ಥರ ಬಾಟಲ್ಗಳಿಗೂ ಹಾಕ್ಕೊಂಡು ಸ್ಟೋರ್ ಮಾಡ್ಕೋಬೇಕು. ನಾವು ಪ್ರತಿದಿನ ಅಡುಗೆಗೆ ನಾವು ಈರುಳ್ಳಿ ಬಳಸ್ತೀವಿ. ಈ ಸಿಪ್ಪೆಗಳಿರುತ್ತಲ್ಲ, ಮೇಲ್ಗಡೆ ರ್ಯಾಪರ್ ಇರುತ್ತಲ್ಲ, ಅದು ಡ್ರೈ ಆಗಿರುತ್ತಲ್ಲ, ಆ ಸಿಪ್ಪೆ ಮಾತ್ರ ಬಳಸಿದ್ದೀನಿ ನಾನು. ಹಸಿ ಇರೋಂಥದ್ದು ನಾನು ಬಳಸಿಲ್ಲ. ಇದನ್ನು ಉಳಿದಿರೋಂಥ ಪ್ರತಿದಿನ ಸಿಪ್ಪೆ ತೆಗೆದು ಮಡಗಿರ್ತೀವಲ್ಲ, ಅದನ್ನೆಲ್ಲ ಒಂದು ಬಾಟಲ್ಗಳಿಗೆ ಹಾಕೊತಾ ಇದ್ದೀನಿ. ಬಾಟಲ್ಗೆ ನೋಡಿ, ಇಷ್ಟು ನಾನು ಒಂದು ಕಡೆ ಸೇರಿಸಿಟ್ಕೊಂಡಿದ್ದೀನಿ. ಡೈಲಿ ನಾನು ಇದನ್ನು ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ತಾ ಇರ್ತೀನಿ ಈರುಳ್ಳಿ ಸಿಪ್ಪೆನ. ನೋಡಿ, ಇದು ಫುಲ್ ಆಗಿದೆ. ಇದೇನಿಲ್ಲ ಅಂದರೂ 7-8 ದಿನದ್ದು ಅಷ್ಟು ಈರುಳ್ಳಿ ಸಿಪ್ಪೆ ಇದೆ. ಇದಕ್ಕೆ ನಾನು ನಾರ್ಮಲ್ ನೀರು ಇರುತ್ತಲ್ಲ, ಆ ನಾರ್ಮಲ್ ನೀರನ್ನ ಹಾಕ್ತಾಯಿದ್ದೀನಿ. ಫುಲ್ ಬಾಟಲ್ ನಾನು ನಾರ್ಮಲ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಬಾಟಲ್ ಹಾಕಿದ್ದೀನಿ ನೀರನ್ನ. ಈಗ ಇದನ್ನು ಕ್ಯಾಪ್ ಮುಚ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟೇ ಈಸಿ ಮೆಥಡ್ ಇದು, ತುಂಬ ಈಸಿ. ಹಾಗೆ ಈ ಗಿಡಗಳು ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಎಲ್ಲ ಈರುಳ್ಳಿ ಎಲ್ಲ ಕಲರ್ ಬಿಡ್ತಾ ಇದೆ. ನಾನು ಇದನ್ನು ಫುಲ್ ಓವರ್ ನೈಟು ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ನೀವು ಬೇಕಾದ್ರೆ 24 hours ಕೂಡ ನೆನೆಯೋದಕ್ಕೆ ಬಿಡ್ಬೋದು ಇದನ್ನು, ಈರುಳ್ಳಿ ಸಿಪ್ಪಿನ. ನಾನೀಗ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ನೋಡಿ, ಎಷ್ಟು ನೀಟಾಗಿ ಕಲರ್ ಬಿಟ್ಟಿದೆ ಅಂತ. ಈರುಳ್ಳಿ ಸಿಪ್ಪೆ ನೋಡಿ ಎಷ್ಟು ಕಲರ್ ಕಾಣ್ತಿದೆ ಅಂತ. ಡಾರ್ಕ್ ಪಿಂಕ್ ಕಲರ್ ಕಾಣ್ತಿದೆ. ಈ ನೀರು ಯೂಸ್ ಮಾಡೋದ್ರಿಂದ ನಮಗೆ ಗಿಡಗಳಿಗೆ ಇನ್ಫೆಕ್ಷನ್ ಆಗೋದಿಲ್ಲ, ಗಿಡಗಳಿಗೆ ಯಾವುದೇ ಥರ ಕಾಯಿಲೆ ಬರೋದಿಲ್ಲ. ಹಾಗೆ ಗಿಡ ಕೂಡ ಸ್ವಲ್ಪ ಕೂಡ ಬಾಡ್ದಲ್ಲೇ ಫ್ರೆಶ್ ಆಗಿರುತ್ತೆ. ನೋಡಿ, ಇದು ರೆಡಿ ಆಗಿದೆ. ಈಗ ನೋಡಿ, ಒಂದು ಕಾಲು ಬಕೆಟ್ ಅಷ್ಟು ನಾನು ನೀರು ತೊಗೊಂಡಿದ್ದೀನಿ. ದೊಡ್ಡ ಬಕೆಟ್ ಇದೆ. ಚಿಕ್ಕ ಬಕೆಟ್ ಆದರೆ ಒಂದು ಅರ್ಧ ಬಕೆಟ್ ತೊಗೊಳ್ಳಿ. ಅದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ನೀರು ಇರುತ್ತಲ್ಲ, ಅದು ಸಿಪ್ಪೆ ನೀರು, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಗಿಡಗಳಿಗೆಲ್ಲ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಒಂದೊಂದು ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು ಗ್ಲಾಸ್ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಇಲ್ಲ ಜಾಸ್ತಿ ಮಾಡ್ಕೊಂಡಿದ್ರೆ ನೀವು ಒಂದೊಂದು ಹಾಫ್ ಲೀಟರ್ಷ್ಟು ಕೂಡ ಹಾಕ್ಕೋಬೋದು. ಎಲ್ಲ ಗಿಡಗಳಿಗೂ ಹಾಕ್ಕೊಳ್ತಾ ಇದ್ದೀನಿ. ಇದು ನೀವು ವೀಕ್ಲಿ ಒನ್ಸ್ ಮಾಡಿದ್ರೂ ಸಾಕು. ನಿಮಗೆ ಟೈಮ್ ಇದೆ ಅಂದರೆ ಒಂದು ವಾರಕ್ಕೆ 2 ಸಲ ಮಾಡಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಯೂಸ್ ಇಲ್ಲ ಅಂತ ಎಸೆಯೋ ವಸ್ತುನ ಬಳಸ್ಕೊಂಡು ತುಂಬ ಚೆನ್ನಾಗಿ ಗಿಡಗಳ ಬೆಳೆಸ್ಬೋದು. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬೈ ಬಾಯ್.